ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಯಾರು ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ, ತುಂಬಾ ಇಂಪಾರ್ಟೆಂಟ್ ಇದೆ. ಏನಕ್ಕಂದ್ರೆ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಈ ನಡುವೆ ಎಲ್ಲ ಸೋಷಿಯಲ್ ಮೀಡಿಯಾ ಒಳಗಡೆ ಕಂಪ್ಲೀಟ್ ಆಗಿ ನಾನು ಆಕ್ಟಿವ್ ಅಲ್ಲಿ ಇದ್ದೀನಿ. ಕೋ ಪ್ರೊಡ್ಯೂಸರ್ಸ್ ಬೇಕು, ಆಕ್ಟರ್ಸ್ ಬೇಕು, ಮತ್ತೆ ಟೀಮ್ ಬೇಕು ಅಂದ್ಬಿಟ್ಟು ನಾನು ಡೈಲಿ ಅಂದ್ರೆ ಒಂದು ವಿಡಿಯೋಸ್ ಪೋಸ್ಟ್ ಮಾಡ್ತಾನೆ ಇದ್ದೀನಿ. ಸೊ ಇವತ್ತೇನಾಗಿದೆ ಅಂದರೆ ನಾವು 20th/5/2025 ಅಂದರೆ May 20th ನಾವು ಒಂದು ಸಿನಿಮಾ ಟೈಟಲ್ ನಮಗೆ ರಿಜಿಸ್ಟರ್ ಮಾಡಿರ್ತೀನಿ, ಅಂದರೆ ಮುಂಚೆ ಮಾಡಿರ್ತೀರಿ. 20th ನಮಗೆ ಅಪ್ರೂವಲ್ ಸಿಕ್ಕಿರುತ್ತೆ. ಸೊ ನಾನು ಆ ಸಿನಿಮಾದ ನಾಯಕ. ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಮಾರ್ಕ್ ಅಂತ ಟೈಟಲ್ನ ರಿಜಿಸ್ಟರ್ ಮಾಡಿಸಿದ್ರೆ. ಸೊ ಇವತ್ತು ನಿನ್ನೆ ಅಂದರೆ ನಮ್ಮ ಸಾರು ಸ್ವಲ್ಪ ಸೀಕ್ರೆಟ್ ಆಗಿಡು, ಕಂಪ್ಲೀಟ್ ಸಿನಿಮಾ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದೊಂದೇ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ರು. ಸೊ ನಾನು ಹೋಗ್ಲಿ ಅಂತ ಸುಮ್ಮನೆ ಹಾಗೆ ಇದ್ದೆ. ಬಟ್ ನಿನ್ನೆ ಸಡನ್ ಆಗಿ ನೋಡಿದ್ರೆ ನಿನ್ನೆ ಸುದೀಪ್ ಸರ್ದು ಒಂದು ಮೂವಿ ಟೈಟಲ್ ಅಂದರೆ ಗ್ಲಿಮ್ಸ್ ಬರುತ್ತೆ. ಅವರು ಅದು ನೋಡಿದ್ರೆ ಮಾರ್ಕ್ ಅಂತ. ನನ್ಗೆ ಗೊತ್ತಾಗ್ತಾ ಇಲ್ಲ, ಇಲ್ಲಿ ನಮಗೂ ಅಷ್ಟೇ ಮಾರ್ಕ್ ಅಂತ ಟೈಟಲ್ ಕೊಟ್ಬಿಟ್ಟು ಅವ್ರಿಗೂ ಅದು ಯಾವ ಥರ ಕೊಡ್ತಾರೆ ಅಂತ. ಬಟ್ ನಾವು ಯಾವತ್ತೂ ಅಷ್ಟೇ ನಾವೇನಾದರೂ ಹೋಗ್ಬಿಟ್ಟು ನಮ್ಮ ಟೈಟಲ್ ಬೇಕು ಅಂದ್ಬಿಟ್ಟು ಅಪ್ಲೈ ಮಾಡಿದ್ರೆ ಸೊ ಅವರು 3 to 4 days ನಮಗೆ ಟೈಮ್ ತೊಗೊತಾರೆ ಆ್ಯಂಡ್ ಎಲ್ಲ ಚೆಕ್ ಮಾಡಿಬಿಟ್ಟೇ ಕೊಡ್ತಾರೆ. ಫಿಲ್ಮ್ ಚೇಂಬರ್ ಅವರು ಯಾವ ಥರ ಕೊಟ್ಟರು ಗೊತ್ತಿಲ್ಲ, ಬಟ್ ನಮ್ಮ ಸಿನಿಮಾ ಹೆಸರು ಕೂಡ ಮಾರ್ಕ್ ಅಂತಲೇ ಟೈಟಲ್ಲು. ಅದರಲ್ಲೂ ಅವ್ರ ಹೆಸರು ಕೂಡ ಅಜಯ್ ಮಾರ್ಕಂಡಯ್ಯ ಅಂತಿದೆ, ಬಟ್ ಇದರಲ್ಲಿ ನನ್ನ ಹೆಸರು ಮಾರ್ಕಂಡಯ್ಯ ಅಂತಿದೆ. ಸೊ ಗೈಸ್, ನನಗಂತೂ ಗೊತ್ತಾಗ್ತಾ ಇಲ್ಲ ಏನು ಮಾಡೋದಂತ. ಸೊ ನಾನು ಲೀಗಲಲ್ಲೇ ಮಾಡಿದ್ದೀನಿ ಆ್ಯಂಡ್ ನಮ್ಮದು ಸಿನಿಮಾ ಟೈಟಲ್ ನಾನು ಸರ್ಟಿಫಿಕೇಟ್ ಕೂಡ ನಿಮಗೆ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ ನೋಡಿ. ಆ್ಯಂಡ್ ನಾವು ಕೂಡ ಶೂಟ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಅದ್ರ ಬಗ್ಗೆನೇ ಡೈಲಿ ವಿಡಿಯೋ ಮಾಡ್ತಾ ಇರ್ತೀನಿ ನೋಡಿ. ನಿಮಗೆಲ್ಲ ಏನು ಅನಿಸ್ತೋ ಅದನ್ನು ಮೆಸೇಜ್ ಮಾಡಿ ಗೈಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.